ನಿನ್ನೆ ಆಗಿರುವಂಥ ಆ ಘಟನೆ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಅದು ಸಮಾಜದ ಗುರುಗಳಾಗಿ. ಅದೇ ಯಾರೇ ಆಗಿರಲಿ ಆ ರೀತಿ ಶಿಕ್ಷೆಯನ್ನು ಮಾಡಬಾರ್ದಾಗಿತ್ತು. ಆ ರೀತಿ ಲಾಠಿ ಚಾರ್ಜ್ ಮಾಡಿ ಅಮಾಯಕ ಪಂಚಮಸಾಲಿಗಳಿಗೆ ಗಾಯ ಆಗಿದೆ. ಜೊತೆಗೆ ಅದರ ಜೊತೆಗೆ ಪೊಲೀಸರು ಕೂಡ ಗಾಯ ಆಗಿದ್ದಾವೆ. ಇದಕ್ಕೆ ಯಾರು ಏನು ಮಾಡಿದ್ದಾರೆ ಸೂಕ್ತವಾಗಿರುವಂಥ ತನಿಖೆ ಆಗಬೇಕು. ಯಾಕಂದರೆ ನಮ್ಮ ಸಮುದಾಯದ ಜನಗಳು ತಾತ್ವಿಕರು ಸಮಾಜ ಪರವಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಕಳೆದ 4 ವರ್ಷಗಳಿಂದ. ಆ ಭಾಗದಲ್ಲಿ ನಿನ್ನೆ ನಡೆದಂಥ ಈ ಹೋರಾಟದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಮತ್ತು ಪಾದರಕ್ಷೆನ ತೂರಿ ಆ ಇಡೀ ಘಟನೆಗೆ ಅತ್ಯಂತ ನಮಗೆ ನೋವು ಉಂಟಾಗಿದೆ. ಸರ್ಕಾರ ಅದಕ್ಕೆ ಕಾರಣಕರ್ತರಾದವರಿಗೆ ತನಿಖೆ ಮಾಡಿ ಅವರಿಗೆ ಸೂಕ್ತವಾಗಿರುವಂಥ ಶಿಕ್ಷೆಯನ್ನು ನೀಡಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ. ಸ್ವಾಮೀಜಿಗಳನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ ಸರ್. ಒಂದು ಸರ್ಕಾರ ಯಾರೇ ಮೇಲೆ ಕೇಸ್ ಹಾಕಿರಲಿ ಆ ಕೇಸ್ಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು. ಎಲ್ಲರೂ ಕೂಡ ಅಲ್ಲಿ ಯಾರೂ ಕೂಡ ಸರ್ಕಾರಕ್ಕೆ ಕೆಟ್ಟದ್ದು ಮಾಡ್ಬೇಕಂತ ಬಂದವರಲ್ಲ. ಯಾರೂ ಕೂಡ ಇದರಲ್ಲಿ ಕೆಲವರು ಮಾತ್ರ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸೋ ಸಲುವಾಗಿಯೇ ಇದನ್ನು ಮಾಡಿರಬಹುದು. ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗಿರಬಹುದು ನಿನ್ನೆ. ಆದರೆ ಸರ್ಕಾರ ನಿನ್ನೇನು ಯಾರ ಮೇಲೆ ಕೇಸ್ ಆಗಿದೆ ಆ ಕೇಸ್ಗಳನ್ನು ವಾಪಸ್ ತೆಗೆದುಕೋಬೇಕು ಮತ್ತು ಅವರಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ಅದು ಕೇವಲ ಅವ್ರಿಗೆ ಅಷ್ಟಂತಲ್ಲ, ನಿನ್ನೆ ಕಾರ್ಯದಲ್ಲಿ ತೊಡಗಿರುವಂಥ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯ ಆಗಿದೆ. ಅವರು ಕೂಡ ನಮ್ಮವರೇ. ಹಾಗಾಗಿ ಕರ್ನಾಟಕ ಶಾಂತಿ ಸುವ್ಯವಸ್ಥೆ ರಾಜ್ಯವಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದರೆ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಜಾಗೃತಿ ವಹಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತೀವಿ. ಅವ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿರುವಂಥ ಪಂಚಮಸಾಲಿ ಕೆಲವೊಂದು ಮುಖಂಡರು ಇದಕ್ಕೆ ಸಾಥ್ ನೀಡಿದ್ದಾರೆ, ಅವರು ಉನ್ನತದಿಂದ ಆಗಿರೋದು ಅಂತೇಳಿ ಆಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಯಾವುದೇ ಒಬ್ಬ ರಾಜಕಾರಣಿಗಳ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಾವು ಅದನ್ನೇ ಭಾಳ ಸೂಕ್ಷ್ಮವಾಗಿದೆ. ಕೆಲವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸೋ ಸಲುವಾಗಿ ಇವುಗಳನ್ನ ವೇದಿಕೆ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಕಾನೂನಾತ್ಮಕವಾಗಿರುವಂಥ ಹೋರಾಟ 1994ರಿಂದ ನಿರಂತರವಾಗಿರುವಂಥ ಹೋರಾಟ ಇದು. ಅದಕ್ಕೆ ಬೇಕಾಗಿರುವಂತಹ ಕೇಂದ್ರದ OBCಗೆ ಏನು ಬೇಕು, ನಮ್ಮ ಸಮುದಾಯಕ್ಕೆ ಬೇಕಾಗಿರೋದು ಕೇಂದ್ರದ OBC ಮೀಸಲಾತಿ ಮತ್ತು 2A ಹೋರಾಟ ನಿರಂತರವಾಗಿ ನಡೆದಿದೆ, ಇವತ್ತಿಂದಲ್ಲ ಇದು. ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರುವುದು, ಈ ರೀತಿ ಘಟನೆ ಇದು ಕರ್ನಾಟಕಕ್ಕೆ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತದೆ. ಅಲ್ಲ, ಎಷ್ಟು ಉಗ್ರ ಹೋರಾಟ ನಡೀತಾ ಇದ್ರು, ಹರಿಹರ ಪೀಠ ಸೈಲೆಂಟ್ ಆಗಿದೆ. ನಾವು ಮೊದಲಿಂದನೂ ನಮ್ಮ ಯಾವತ್ತೂ ವೈಲೆಂಟ್ ಅಲ್ಲ, ನಾವು ಸೈಲೆಂಟನೇ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೊದಲಿಂದ ಒಂದೇ ಮಾತು ಹೇಳಿದ್ದೀವಿ. ಹರಿಹರ ಪೀಠ ಸ್ವಾಮೀಜಿ ಕೂತು ಕಾನೂನಾತ್ಮಕ ಹೋರಾಟ ಅಂತಂದು ಹೇಳ್ತಾ ಇರೋ ಹೊರತು ಬೀದಿಗಿಳಿದು ಹೋರಾಟ ಅದಕ್ಕೆ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಹೇಳೋರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಇಲ್ಲಿಲ್ಲ. ನಮ್ಮ ಸಮುದಾಯಕ್ಕೆ ನಾವು ಬದ್ದಿದ್ದೀವಿ. ನಾವು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಈಗೆಲ್ಲರೂ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಕಾನೂನಾತ್ಮಕ ಹೋರಾಟ ಮಾಡಬೇಕು. ಈಗ ವಕೀಲರು ಬಂದಿದ್ದಾರೆ ಅಂತ ಹೇಳ್ತವೆ. ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ಹಿಂದುಳಿದ ವರ್ಗಕ್ಕೆ 900 ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮಸಾಲಿಗಳಿಗೆ ಕೇಂದ್ರದ OBC ಮೀಸಲಾತಿ ಕೊಡಬೇಕು ಅನ್ನೋದನ್ನು ಸಾಕ್ಷಿ ಸಮೇತ ಕೊಟ್ಟಿದ್ದೇವೆ. ನಾವು ಇವತ್ತು ಮೊನ್ನೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ 2D ಮತ್ತು 2Cಯನ್ನು ಘೋಷಣೆ ಮಾಡಿತಲ್ಲ, ಅದನ್ನು ಒಪ್ಕೊಂಡಿಲ್ಲ. ವಿಜಯೋತ್ಸವವನ್ನು ಅವತ್ತು ಮಾಡಿದವರು ಯಾರು? ಅದನ್ನು ಸ್ವೀಕಾರ ಮಾಡಿದವರು ಯಾರು? ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂಡಿಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ 2D ಮತ್ತು 2Cಯನ್ನು ಮಾಡಿದೆಯಲ್ಲ, ಇದನ್ನು ಸ್ವೀಕಾರ ಮಾಡೋದ್ರಿಂದ ಘಂಟಾಘೋಷವಾಗಿ ಹೇಳಿದ್ದೇವೆ. ಅದನ್ನು ಸ್ವೀಕಾರ ಮಾಡಿದವರು ಯಾರು? ಯಾಕಂದರೆ ನಮಗೆ ಗೊತ್ತಿತ್ತು ಸರ್ಕಾರ SC ಮತ್ತು STಗಳಿಗೆ ಮೀಸಲಾತಿಯನ್ನು ಕೊಡಿತು. SCಗಳಿಗೆ 15% 17% ಕೊಟ್ಟರು, STಗಳಿಗೆ 3% 7% ಕೊಟ್ಟರು. ಆವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದರೆ ಒಂದು ಸಮುದಾಯವನ್ನು ತೆಗೆದುಕೊಡಲಿಲ್ಲ. ಅವರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರು. 50 ಮೀಸಲಾತಿಯನ್ನು 56 ಮೀಸಲಾತಿ ಆಯಿತು. ಆದರೆ ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ 2B ಇತ್ತಲ್ಲ, ಆ ಮೀಸಲಾತಿನ ತೆಗೆದು ನಮಗೆ ಕೊಟ್ಟರು. ಅದರಿಂದ ಏನಾಯಿತು, ಅವರು ಕೋರ್ಟಿಗೆ ಹೋದರು, ಅದು ಸುಪ್ರೀಂ ಕೋರ್ಟ್ ಹೋದರು. ಅನ್ಯಾಯ ಆಗಿದ್ದು ಯಾರಿಗೆ? ಅದಕ್ಕೆ ನಾವು ಒಪ್ಕೊಳ್ಳಿಲ್ಲ. ಅವ್ರಿಗೆ ಹೇಗೆ SC ST ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ಮಾಡಿ ನೀವು ಕೊಟ್ಟಿದ್ರಿ, ಹಂಗೆ ಪಂಚಮಸಾಲಿಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟಿಗೆ ಹೋಗ್ತಿರ್ಲಿಲ್ಲ. ಆ ಕೋರ್ಟಿಗೆ ಹೋದಾಗ ಮತ್ತೆ ಅದಕ್ಕೆ ಫಾಲೋ ಅಪ್ ಯಾರು ಮಾಡ್ತಾರೆ? ನಾವೇ ಮಾಡ್ತಾ ಇದ್ದೀವಿ. ಈಗ ನಮ್ಮ ವಕೀಲರು ಕಟ್ಟಿಕೊಂಡು ಯಾಕೆ ಹಂಗಾಯಿತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು ಅವರು. ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಏನು ಕೇಳ್ತೀವಿ ಅಂತಂದರೆ, ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕೇ ಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ
ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಟ್ಯಾಲೆಂಟ್ ಇದ್ರೂ ಅವಕಾಶ ಸಿಗ್ತಾ ಇಲ್ಲ. ನಮಗೆ ಮೀಸಲಾತಿ ಬೇಕೇ ಬೇಕು. ಆದರೆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನೀವು ಮೀಸಲಾತಿ ಕೊಟ್ಟರೆ ಯಾರಿಗೆ ತೊಂದರೆ ಇಲ್ಲ, ಅದಕ್ಕೆ ಯಾರು ಕೋರ್ಟ್ಗೆ ಹೋಗೋದಿಲ್ಲ. ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ಇರಬಹುದು, ಹರಿಯಾಣ ಇರಬಹುದು, ಗುಜರಾತ್ ಇರಬಹುದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಇಲ್ಲಿ ಮೀಸಲಾತಿ ಪ್ರಮಾಣ 50ಕ್ಕಿಂತ ಹೆಚ್ಚಾಗಿದೆ. ಈ ದೇಶದಲ್ಲಿ 10ರಿಂದ 12 ರಾಜ್ಯಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಾದಾಗ ನೀವು ಒಂದು ಸಮುದಾಯವನ್ನು ತೆಗೆದು ಕೊಟ್ಟಾಗ ಸಹಜವಾಗಿ ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ್ರೆ ನಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಆಗುತ್ತೆ ಅಂಥೇಳಿ. ಅದಕ್ಕೆ ಆ ಸಂದರ್ಭದಲ್ಲಿ ಆ ಮೀಸಲಾತಿ ನಮ್ಗೆ ಕೂಡ ಆ ಸಂದರ್ಭದಲ್ಲಿ ಪಾಲಿಟಿಕಲ್ಲಿ ಭಾಳ ಪ್ರೆಷರ್ ಇತ್ತು, ಇದನ್ನು ನೀವು ಒಪ್ಪುಕೊಳ್ಳಿ ಅಂಥೇಳಿ. ನಾವು ಒಪ್ಪುಕೊಳ್ಳಿಲ್ಲ, ನಮ್ಗೆ ಗೊತ್ತಿತ್ತು ಇದು 100% ಕೋರ್ಟ್ ಹೋಗುತ್ತೆ ಅಂತ. ಅದಕ್ಕೆ ನಾವು ಮುಖ್ಯಮಂತ್ರಿ ಹೇಳ್ತೀವಿ, ನೀವು ಜಾಣರಿದ್ದೀರಿ, ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತೀರಿ, ಅದಕ್ಕಾಗಿ ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ನಮ್ಮ ಸಮುದಾಯಕ್ಕೆ ನೀವು ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಒಂದು ರಾಜ್ಯ ಮಟ್ಟದಲ್ಲಿ. ಇನ್ನೊಂದು ಕೇಂದ್ರ ಮಟ್ಟದಲ್ಲಿ ನಿಮ್ಮ ಹತ್ತಿರ ಭಾಳ ಈಸಿ ಇದೆ ಅದು. ಈಗಾಗಲೇ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಜುಲೈ 2023ರಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸನ್ನು ಕಳಿಸಿದೆ. ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಪಂಚಾಂಶ ನಾವು ಮತ್ತು ನಮ್ಮ BC ಓಪತ್ರ ಪೀಠದ ಪ್ರಧಾನ ಧರ್ಮಸ್ಥಳಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ನಾಗನಗೌಡರ ಹೆಸರ ಮೇಲೆ 3 ಜನಗಳು ನಾವು ಪಿಟಿಷನ್ ಹಾಕಿದ್ದೀವಿ. ಅದು ಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು. ಕೇಂದ್ರ ಹಿಂದುಳಿದ ಅಲ್ಲಿ 900 ಪುಟಗಳ ದಾಖಲಾತಿ ಕೊಟ್ಟಿವಿ. ಅದಕ್ಕೆ BS ಪಾಟೀಲರು ನಮ್ಮ ವಕೀಲರು ಕೆಲಸ ಮಾಡಿದರು. ಅದರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಬಂತು. ಈಗ ಸರ್ಕಾರ ಏನು ಮಾಡಬೇಕು ಅಂತಂದರೆ ಅತ್ಯಂತ ಈಜಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕೇಂದ್ರ OBCಗೆ ರೆಕಮೆಂಡ್ ಮಾಡಬೇಕು.